ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಸೊ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಸೊ ಇವತ್ತು ಒಂದು ಖುಷಿಯಾದ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನನ್ನ ಚಾನಲ್ ಇವತ್ತಿಗೆ ಚಾನಲ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 3.5 months ಆಗಿದೆ. ಸೊ ನಾನು ಜೂನ್ 1 ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ಸೆಪ್ಟೆಂಬರ್ 17 ನಾನು ಇದನ್ನು ಮಾರ್ನಿಂಗೇ ವಿಡಿಯೋ ಮಾಡ್ತಾ ಇರೋದು. ಸೊ ಇವತ್ತೇ ಇದನ್ನು ಪೋಸ್ಟ್ ಮಾಡ್ತೀನಿ. ಸೊ ಈಗ ಆಲ್ರೆಡಿ ತಮ್ಮಲೇ ನೋಡಿದ್ರೇ ಗೊತ್ತಾಗಿರುತ್ತೆ ಏನು ಇದರದ್ದು ಖುಷಿ ವಿಷಯ ಅಂತ ಹೇಳಿದ್ರೆ, ಹೌದು, ನನ್ನ ಚಾನಲ್ಲು ಸ್ಟಾರ್ಟಾಗಿ 3.5 monthsಗೆಲ್ಲ ನನ್ನ ಚಾನಲ್ಲು ಮಾನಿಟೈಸ್ ಆಗಿದೆ. ಮಾನಿಟೈಸ್ ಆಗಿ ನನಗೆ ಗೂಗಲ್ ಆ್ಯಡ್ಸನಿಂದ ಪಿನ್ ಕೂಡ ಬಂದಿದೆ. ಇದು ಖುಷಿ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನಿವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ತುಂಬಾ ಖುಷಿ ಆಗುತ್ತೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬೇಗ ನನ್ನ ಚಾನಲ್ ಗ್ರೋತ್ ಆಗುತ್ತೆ. ಅದಕ್ಕೆಲ್ಲ ನಿಮ್ಮ ಸಪೋರ್ಟೇ ಮೇನ್ ಕಾರಣ ಅಂತ ಹೇಳ್ತೀನಿ. ಸೊ ನಿಜವಾಗ್ಲೂ ಇದೊಂದು ನನಗೆ ನೋಡ್ತಿರೇ ತುಂಬಾ ಖುಷಿಯಾಗುತ್ತೆ. ಇದೆಲ್ಲ ನಿಮಗೆ ಸೇರಬೇಕು, ಯಾಕಂದರೆ ನಿಮ್ಮ ಸಪೋರ್ಟಿಂದ ನನ್ನ ಚಾನಲ್ ಇವತ್ತಿಗೆ 2,000 ಕೂಡ ಕ್ರಾಸ್ ಆಗಿದೆ. ನನ್ನ ಚಾನಲಲ್ಲಿ 2,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವಾಗ. ಸೊ ಆದಷ್ಟು ಬೇಗ 10K ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಒಳ್ಳೊಳ್ಳೆ ಕಂಟೆಂಟ್ಗಳನ್ನೂ ಕೂಡ ನಾನು ನಿಮಗೆ ಕೊಡ್ತೀನಿ. ಸೊ ಫೈನಲಿ ಐ ಗಾಟ್ ದಿಸ್ ಗೂಗಲ್ ಆ್ಯಡ್ಸನಿಂದ ಪಿನ್ನು. ನನಗೆ ಇದು ಸ್ಯಾಟರ್ಡೆ ಬಂತು. ಸ್ಯಾಟರ್ಡೆ ನಾನು ಇದನ್ನು ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೀನಿ, ಬಟ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಸಂಡೇ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಅದರಿಂದ ಸೊ ನಿನ್ನೆ ಕೂಡ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಅದಕ್ಕೋಸ್ಕರ ಇವತ್ತು ಮಾಡ್ತಾಯಿದ್ದೀನಿ. ಈ ಖುಷಿ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು ನಾನು ಯಾವಾಗ ವಿಡಿಯೋ ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ. ಸೊ ಫೈನಲಿ ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ. ಇದನ್ನು ನಿಜ ನೋಡ್ತಾರೆ ತುಂಬಾ ಖುಷಿ ಆಗುತ್ತೆ. ನಿಜವಾಗ್ಲೂ ಸಕ್ಸಸ್ಸು ಅಷ್ಟು ಬೇಗ ಯಾರಿಗೂ ಸಿಗಲ್ಲ. ಹಾರ್ಡ್ ವರ್ಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಒಂದಿನ ಕೂಡ ವಿಡಿಯೋ ಹಾಕ್ತೆ ಕೂಡ ಬಿಟ್ಟಿಲ್ಲ. ಚಾನಲ್ ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಒಂದು ಒಳ್ಳೆ ರೀತಿ ಕ್ಯಾರಿ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನ ಚಾನಲ್ ಯಾಕೆ ಇಷ್ಟು ಬೇಗ ಚೆನ್ನಾಗಿ ಗ್ರೋತ್ ಆಯಿತು, ನಾನೇನು ಟ್ರಿಕ್ಸ್ ಯೂಸ್ ಮಾಡಿದೆ ಅಂತ ಹೇಳಿದ್ರೆ, ನಾನು ಎವ್ರಿಡೇ ವೀಡಿಯೋನ ಹಾಕ್ತಾಯಿದ್ದೆ, ಡೈಲಿ ವ್ಲಾಗ್ಸ್ ಕೂಡ ಮಾಡ್ತಾಯಿದ್ದೆ, ಮತ್ತು ಪೂಜಾ ಟಿಪ್ಸ್ ಕೊಡ್ತಾಯಿದ್ದೆ. ಸೊ ಟ್ರಾವೆಲಿಂಗ್ ಮಾಡೋದು ಕೂಡ ವಿಡಿಯೋ ಹಾಕ್ತಾಯಿದ್ದೆ. ಬಟ್ ಏನಂದರೆ ನಾವು ಕಂಟಿನ್ಯೂಟಿ ಇರಬೇಕು ಏನೇ ಮಾಡಿದ್ರು. ಸೊ ಕೆಲವೊಂದು ದಿನ ಹಾಕೋಕ್ಕಾಗಿಲ್ಲ, ರೀಸನ್ ಇದ್ದೇ ಇರುತ್ತೆ. ಸೊ ಚೆನ್ನಾಗಿದ್ದಾಗ ವಿಡಿಯೋನ ಹಾಕಿದ್ದೀನಿ, ಚೆನ್ನಾಗಿಲ್ಲ ನಾನು ಅಂತ ಹೇಳಿದಾಗ ವಿಡಿಯೋ ಹಾಕೋಕ್ಕಾಗಿರಲ್ಲ ಅಷ್ಟೇ. ಸೊ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ನಾವು ವಿಡಿಯೋ ಮಾಡಿದ್ರೆ ಯಾವುದೇ ರೀತಿ ಕಾಪಿರೈಟ್ ಸ್ಟ್ರೈಕ್ ಆ ಥರ ಎಲ್ಲ ಏನೂ ಬರಲ್ಲ. ಯೂಟ್ಯೂಬ್ ಗೈಡ್ಲೈನ್ಸಲ್ಲಿ ಮಾಡೋದ್ರೆ ನಾವೇನು ವೀಡಿಯೋಸ್ ಮಾಡಿರ್ತೀವಿ ಅದು ಬೇಗನೆ ಮೋನೋ ಆಗುತ್ತೆ. ಸೊ ನನ್ನ ಚಾನಲಲ್ಲಿ ಮಾನಿಟೈಸನ್ ಆಗೋದಕ್ಕೆ ಕೆಲವೊಬ್ಬರು ಹೇಳ್ತಾರೆ 3 ತಿಂಗಳು, 2 months 3 months ಆ ಥರ ಎಲ್ಲ ತೊಗೊಳುತ್ತೆ ಅಂತ. ನೀವು ನಂಬಿದ್ರೆ ನಂಬಿ, ನನ್ನ ಚಾನಲ್ಲು ಮಾನಿಟೈಸ್ ಆಗೋದಕ್ಕೆ ಜಸ್ಟ್ 1 week ತೊಗೊಂಡಿದ್ದು. ಸೊ ನಾನು ಚಾನಲ್ ಸ್ಟಾರ್ಟ್ ಮಾಡಿ 2 months ಆದಮೇಲೆ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ಸ್ ಆದಮೇಲೆ ನಾನು ಅಪ್ಲೈ ಮಾಡಿದೆ. ಸೊ 3000 ವಾಚ್ ಅವರ್ಸು ಕೂಡ ಮಾಡ್ಕೋಬೋದು. 3000 ವಾಚ್ ಅವರ್ಸು 500 ಸಬ್ಸ್ಕ್ರೈಬರ್ಸ್ಗೆ ಫಸ್ಟ್ ಸ್ಟೆಪ್ಪಲ್ಲಿ ಮಾಡ್ಬೋದು. ಬಟ್ ನಾನು ವೆಯ್ಟ್ ಮಾಡಿದೆ 1000 ಆಗಲಿ ಅಂತ. 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ಗೆ ನಾನು ಮೋನೋ ಅಪ್ಲೈ ಮಾಡಿದೆ. ನಾನು ಅಪ್ಲೈ ಮಾಡಿದಾಗ ಸ್ಯಾಟರ್ಡೇ ನಾನು ಮಿಡ್ನೈಟಲ್ಲಿ ಮಾಡಿದೆ, 1:30 ಹಂಗೆ ಮಾಡಿದೆ. ಬಟ್ ನನಗೆ ಮೋನೋ ಅಪ್ಲೈ ಆಗಿ ಅದು ಪ್ರೊಸೀಡ್ ಅಂತ ಬರೋದಕ್ಕೆ ನನಗೆ 1 week. ಈ ಸ್ಯಾಟರ್ಡೇ ಮಾಡಿದೆ, ನೆಕ್ಸ್ಟ್ ಸ್ಯಾಟರ್ಡೇ ಮಾರ್ನಿಂಗು ಸೊ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ನೀವು ಎಲಿಜಿಬಲ್ ಆಗಿದ್ದೀರಾ ಅಂತ ನನಗೆ ಮೇಲ್ ಬಂತು. ಸೊ ವಿತಿನ್ 1 weekಗೆ ನನ್ನ ಚಾನಲ್ಲು ಮಾನಿಟೈಸ್ ಆಯಿತು. ಯಾವುದೇ ಥರ ಗೈಡ್ಲೈನ್ಸ್ನ ನಾನು ಮೀರಿರಲಿಲ್ಲ. ಏನು ಗೈಡ್ಲೈನ್ಸ್ ಇತ್ತು ಅದೇ ಮುಖಾಂತರ ನಾನು ವೀಡಿಯೋಸ್ನ ಮಾಡಿದ್ದೆ. ಸೊ ಅದೇ ರೀಸನ್ಗೆ ನನ್ನ ಚಾನಲ್ಲು 1 weekಗೆ ಮಾನಿಟೈಸ್ ಆಗಿತ್ತು. ಅಂದರೆ 2 months ಆಯಿತು, ಬಟ್ ಅಪ್ಲೈ ಮಾಡಿ 1 weekಗೆ ನನ್ನ ಚಾನಲ್ ಪ್ರೋಸೆಸ್ ಮಾನಿಟೈಸ್ ಮಾಡಿದ್ರು. ಸೊ ಅದಾದಮೇಲೆ
ನೆಕ್ಸ್ಟು ನಿಮ್ಗೆ ಅದು ಅಪ್ಲೈ ಮಾಡೋದು ಅದೆಲ್ಲ ಏನಾದರೂ ನಿಮಗೆ ಚಾನಲ್ ಕ್ರಿಯೇಟ್ ಮಾಡೋದಾಗಲಿ ಅಥವಾ ಯಾವ ಥರ ಬೇಗ ನಮ್ಮ ಚಾನಲ್ನ ಗ್ರೋತ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಏನಾದ್ರು ನಿಮಗೆ ಇನ್ಫಾರ್ಮೇಷನ್ ಬೇಕಂತ ಹೇಳಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನನಗೆ ಗೊತ್ತಿರೋಷ್ಟು ಸಾಧ್ಯವಾಗಿರೋ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅದಾದಮೇಲೆ ಮಾನಿಟೈಸ್ ಎಲ್ಲ ಆದಮೇಲೆ ಸೊ ಅದಾದಮೇಲೆ 2.5 ಮಂತ್ಗೆ ನನಗೆ ಗೂಗಲ್ ಆ್ಯಡ್ಸನ್ನಿಂದ ಪಿನ್ ಅಪ್ಲೈ ಮಾಡೋದಕ್ಕೆ ಬಂದಿತ್ತು. ಸೊ ನಾನು ಅದನ್ನು ಕೂಡ ಅಪ್ಲೈ ಮಾಡಿದ್ದೆ. ಟ್ಯಾಕ್ಸು ಅದೆಲ್ಲ ನೆಕ್ಸ್ಟು ಪ್ರೋಸೆಸ್ ಏನಿರುತ್ತೆ, ಟ್ಯಾಕ್ಸ್ ಅಪ್ಲೈ ಮಾಡೋದು, ಅದಾದಮೇಲೆ ID ವೆರಿಫಿಕೇಷನ್, ಅಡ್ರೆಸ್ ವೆರಿಫಿಕೇಷನ್ ಅದೆಲ್ಲ ಮಾಡಿದ್ಮೇಲೆ ನನಗೆ ಆ್ಯಡ್ಸನ್ನಿಂದ ಈ ಥರ ಪಿನ್ ಬಂದಿದ್ದು, ಸ್ಯಾಟರ್ಡೇ ಬಂದಿದ್ದು. ಸೊ ತುಂಬಾ ಈಸಿಯಾಗಿ ಆಯಿತು. ಸೊ ನಾನು ತುಂಬ ಜನನ ಫಾಲೋ ಮಾಡ್ತಿದ್ದೀನಿ ಯೂಟ್ಯೂಬಲ್ಲಿ ಕೂಡ. ಅವ್ರು ಹೇಳ್ತಾರೆ ಪಾಪ 2 ವರ್ಷ 1 ವರ್ಷ ಆದರೂ ನಮ್ಮ ಚಾನಲಲ್ಲಿ 500 ಜನ ಸಬ್ಸ್ಕ್ರೈಬರ್ಸ್ ಆಗಲ್ಲ, ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ ಅಂತ. ಬಟ್ ಖಂಡಿತ ಪ್ರತಿದಿನ ವಿಡಿಯೋ ಹಾಕಿ ಮಾಡೋದು ಮಾಡ್ತೀರಾ. ಚಾನಲ್ ಗ್ರೋತ್ ಬೇಗ ಆಗಬೇಕು ಅಂತೇಳಿದ್ರೆ ನೀವು ಯಾವ ಕ್ಯಾಟಗರಿನಲ್ಲಿ ಚಾನಲ್ ಓಪನ್ ಮಾಡಿರ್ತೀರ, ಕುಕ್ಕಿಂಗ್ ಆಗಲಿ, ಟೆಕ್ ಬಗ್ಗೆ ಆಗಲಿ, ಅಥವಾ ಡೈಲಿ ವ್ಲಾಗ್ಸ್ ಆಗಲಿ, ಅಥವಾ ನೀವು ಏನಾರು ಬ್ಲಾಗರ್ಸ್ ಆದರೆ, ಸೊ ಕಂಪಲ್ಸರಿ ನೀವು ಪ್ರತಿದಿನ ವಿಡಿಯೋ ಹಾಕಬೇಕು. ಆದಷ್ಟು ಒಂದು ವಾರದಲ್ಲಿ ಒಂದು 4ರಿಂದ 5 ವಿಡಿಯೋನ ಹಾಕಿದ್ರೆ ಸೊ ಡೈಲಿ ನಾವು ಆ್ಯಕ್ಟಿವಲ್ಲಿತ್ತು ಅಂತ ಹೇಳಿದ್ರೆ ಆದಷ್ಟು ಬೇಗ ಚಾನಲ್ ಗ್ರೋತ್ ಆಗುತ್ತೆ. ಸೊ ಅದೇ ರೀತಿ ಮೇನ್ ವ್ಯೂಸ್ ಬೇಕಾಗತ್ತೆ. ಸಬ್ಸ್ಕ್ರೈಬರ್ಸ್ ಆಗಿಬಿಡ್ತಾರೆ. ಬಟ್ ನಂದು ಕೆಲವೊಂದು ವೀಡಿಯೋಸ್ಗಳಲ್ಲಿ ಇವಾಗ 2000 ಸಬ್ಸ್ಕ್ರೈಬರ್ಸ್ ಇದ್ರೂ ಕೆಲವೊಂದು ವೀಡಿಯೋಸ್ ಹಾಕಿದ್ರೆ ನಂದು ಒಂದು 300-400 ವ್ಯೂಸ್ ಬರುತ್ತೆ. ಬಟ್ 2000 ಸಬ್ಸ್ಕ್ರೈಬರ್ಸ್ ಎಲ್ಲೋದ್ರು ಅಂತ ಅನಿಸುತ್ತೆ. ಬಟ್ ಹಾಕೋ ವೀಡಿಯೋಗಳೆಲ್ಲ ಕೂಡ ಓಡೋದಿಲ್ಲ. ಕೆಲವೊಂದು ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಪಿಕ್ ಮಾಡ್ತಾರೆ. ಮೇಯ್ನು ಯೂಟ್ಯೂಬ್ ಯಾವುದು ಪ್ರಮೋಟ್ ಮಾಡುತ್ತೆ ವೀಡಿಯೋಸ್ ಅದು ಜಾಸ್ತಿ ವೈರಲ್ ಆಗುತ್ತೆ. ನನ್ನ ಆಲ್ಮೋಸ್ಟ್ ಒಂದು 6-7 ವೀಡಿಯೋಗಳು ಅದೇ ಥರನೇ ಚೆನ್ನಾಗಿ ವ್ಯೂಸ್ ಚೆನ್ನಾಗಿ ಬಂತು. ಸೊ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ನನ್ನ 2000 ಸಬ್ಸ್ಕ್ರೈಬರ್ಸ್ಗೆ ಎಷ್ಟು ಲಕ್ಷ ವ್ಯೂಸ್ ಆಗಿರ್ಬೋದು ಯೋಚನೆ ಮಾಡಿ. ಬಟ್ ನಾನು ಅದನ್ನು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ. ಅದು ತುಂಬ ಖುಷಿ ಇದೆ ನನಗೆ ಎಷ್ಟು ಲಕ್ಷ ವ್ಯೂಸ್ ಆಗಿತ್ತು. ವಾಚ್ ಅವರ್ಸು ಅಷ್ಟೇ, ನೀವು ಬಿಲೀವೇ ಮಾಡೋಕ್ಕಾಗಲ್ಲ, ಅಷ್ಟು ವಾಚ್ ಅವರ್ಸ್ ಓಡಿದೆ ನನ್ನ ವೀಡಿಯೋಸ್ಗಳಿಗೆ. ಬಟ್ ಅದು ಕೂಡ ನಾನು ಹೇಳಲ್ಲ ಇವಾಗ ಸದ್ಯಕ್ಕೆ ಎಷ್ಟು ಲಕ್ಷ ವ್ಯೂಸು ಮತ್ತು ಎಷ್ಟು 1000 ವಾಚ್ ಅವರ್ಸು. ನಮಗೆ ಬರೀ ಬೇಕಾಗಿರೋದು 4000. ಬಟ್ ನನಗೆ ಅದು ಮೀರೂ ಕೂಡ ವಾಚ್ ಅವರ್ಸ್ ಆಗಿಬಿಟ್ಟಿತ್ತು. ನಾನು ಅದಾದಮೇಲೆ ಅಪ್ಲೈ ಮಾಡಿದ್ದು. ನಾನು ಅಷ್ಟೊಂದು ಆತರ ಮಾಡಿಕೊಂಡು ಅಪ್ಲೈ ಮಾಡೋಂಥದ್ದು ಏನೂ ಬೇಡ. ಯಾಕಂದರೆ ಮಾಡ್ತಿದ್ದೀನಿ, ನನಗೆ ಗೊತ್ತು ನನ್ನ ಚಾನಲ್ ಸಕ್ಸಸ್ ಆಗುತ್ತೆ ಅಂತ. ಯಾಕಂದರೆ ನಿಮ್ಮ ಮೇಲೆ ನನಗೆ ಹೋಪ್ ಜಾಸ್ತಿ ಇತ್ತು, ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಕೈ ಬಿಡೋದಿಲ್ಲ ಅಂತ. ನಾನು ಮಾಡೋ ವೀಡಿಯೋಸ್ಗಳಿಗೆಲ್ಲ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೀರಾ. ಪ್ರತಿಯೊಂದು ವಿಡಿಯೋ ಹಾಕಿದ್ರು ಕಮೆಂಟ್ಸ್ ಹಾಕ್ತೀರಾ. ಟ್ರಸ್ಟ್ ಮೀ, ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಇವತ್ತು ನನ್ನ ಚಾನಲ್ ಇಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಜಸ್ಟ್ 3.5 ಮಂತ್ಗೆ ಮೋನೋ ಆಗಿ ಗೂಗಲ್ ಆ್ಯಡ್ಸಿಂದ ಪಿನ್ ಕೂಡ ಬಂದು 2000 ಸಬ್ಸ್ಕ್ರೈಬರ್ಸ್ ಕೂಡ ನಾನು ದಾಟಿದ್ದೀನಿ ಅಂತ ಹೇಳೋದಕ್ಕೆ ತುಂಬಾ ಖುಷಿಯಾಗತ್ತೆ, ಹೆಮ್ಮೆ ಕೂಡ ಇದೆ. ಸೊ ನಿಮ್ಮ ಅಭಿಮಾನಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಸೊ ಕೇಳಿ ಯಾವ ಥರ ಕಂಟೆಂಟ್ ಬೇಕು ಕೇಳಿ, ಯಾವ ಥರ ವೀಡಿಯೋಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡೋದಕ್ಕೆ ನನ್ನ 100% ಎಫರ್ಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ ಪ್ರತಿಯೊಂದು ಕಮೆಂಟು ನಾನು ಆನ್ಸರ್ ಮಾಡೇ ಮಾಡ್ತೀನಿ. ಯಾರೇ ಒಂದು ಕಮೆಂಟ್ ಮಾಡಲಿ ನಾನು ಖಂಡಿತ ಅದಕ್ಕೆ ರೆಸ್ಪಾಂಡ್ ಎಷ್ಟೊತ್ತೇ ಆಗಲಿ. ಕೆಲವೊಬ್ಬರು 3 ಗಂಟೆ ಮಧ್ಯರಾತ್ರಿಲೆಲ್ಲ ಮಾಡಿರ್ತಾರೆ. ನಮಗೆ ಸರಿ ಇರೋದ್ರಿಂದ ಅವ್ನು ನಿದ್ದೆ ಮಾಡೋದು ಯಾವ ಥರ, ಅವ್ನು ಎದ್ದಾಗ ನಾನು ಕೂಡ ಒಂದೊಂದ್ಸಲ ಮೊಬೈಲ್ ನೋಡ್ತಿರ್ತೀನಿ. 3 ಗಂಟೆನಲ್ಲೆಲ್ಲ ನನಗೆ ಕಮೆಂಟ್ ಬಂದಿರುತ್ತೆ. ಸೊ ಅಷ್ಟೊತ್ತಲ್ಲೂ ಕೂಡ ನನ್ನ ವೀಡಿಯೋಸ್ ನೋಡಿರ್ತಾರೆ, ಆವಾಗ ಸಬ್ಸ್ಕ್ರೈಬ್ ಮಾಡಿರ್ತಾರೆ, ಆವಾಗ ಇಮಿಡಿಯೇಟಾಗಿ ಕಮೆಂಟ್ ಮಾಡಿರ್ತಾರೆ. ನಾನು ಅಂಥ ಕಮೆಂಟ್ಸ್ಗಳು ಕೂಡ ರಿಪ್ಲೈ ಮಾಡಿರ್ತೀನಿ. ಎಷ್ಟು ಜನ ನನ್ನ ಸಿಸ್ಟರ್ಸ್ ಹೇಳಿದ್ದಾರೆ, ನೀವು ತುಂಬ ಮೋಟಿವೇಶನ್ ವೀಡಿಯೋಸ್ ಮಾಡ್ತೀರಾ, ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ, ಇದೇ ರೀತಿ ಕೊಡ್ತಾ ಇರಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಅಪ್ರಿಸಿಯೇಷನ್ ಮಾಡೋದಕ್ಕೆ ನನ್ನ ವೀಡಿಯೋಸ್ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ
ನನಗೆ ನೆಗೆಟಿವ್ ಕಮೆಂಟ್ ಅಂತ ಖಂಡಿತ ಇದುವರೆಗೂ ಯಾವುದೂ ಬಂದಿಲ್ಲ. ಬಂದರೂ ಕೂಡ ನಾನು ಅಕ್ಸೆಪ್ಟ್ ಮಾಡ್ತೀನಿ, ಯಾಕಂದರೆ ನಾನು ಎಲ್ಲನೂ ಚೆನ್ನಾಗಿ ಮಾಡಿರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಮಿಸ್ಟೇಕ್ಸು ಮಾಡೋ ಫ್ಲೋನಲ್ಲಿ ಮಿಸ್ಟೇಕ್ ಆಗಿರುತ್ತೆ. ಸಪೋಸ್ ಮಾತಾಡೋದ್ರಲ್ಲಿ ಫಾಸ್ಟಲ್ಲಿ ಕೆಲವೊಂದು ವರ್ಡಿಂಗ್ಸು, ಕೆಲವೊಂದು ಬರೀಬೇಕಾದ್ರೆ ವರ್ಡಿಂಗ್ಸು, ಫ್ಲೋನಲ್ಲಿ ಕೆಲವೊಂದು ಮಿಸ್ಟೇಕ್ ನಾವು ಮಾಡಿರ್ತೀವಿ. ಎಲ್ಲನೂ ನಾನು ಸರಿ ಮಾಡಿರ್ತೀನಿ ಅಂತ ನಾನು ಆರ್ಗ್ಯೂ ಮಾಡೋಕ್ಕೆ ಹೋಗಲ್ಲ. ಸೊ ಕೆಲವೊಂದು ಮಿಸ್ಟೇಕ್ ಆಗಿರುತ್ತೆ, ಕಮೆಂಟ್ ಮಾಡಿರೋದನ್ನು ನಾನು ತಿದ್ದುಕೊಂಡು ಕೂಡ ಇದ್ದೀನಿ. ಕೆಲವೊಂದು ಅದೇ ಥರ ಗುಡ್ ಕಮೆಂಟ್ ಬಂದಾಗಲೂ ಯಾವ ಥರ ಖುಷಿ ಪಡ್ತೀನೋ, ನೆಗೆಟಿವ್ ಕಮೆಂಟ್ಗೂ ನಾನು ಅದೇ ಥರ ರಿಪ್ಲೈ ಮಾಡಿದ್ದೀನಿ. ನೆಗೆಟಿವ್ ಅಂತ ಯಾವುದೂ ಮಾಡಿಲ್ಲ, ಬಂದಿರೋ ಒಂದೋ ಎರಡೋ ಬಂದಿರ್ಬೋದು ಅಷ್ಟೇ. ಸೊ ಅದು ಬಿಟ್ಟರೆ ನನಗೆ ಯಾವುದೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸೊ ಯಾಕಂದರೆ ನಾನು ಜನಕ್ಕೆ ಏನು ಯೂಸ್ಫುಲ್ ಆಗುತ್ತೆ ಅದೇ ವೀಡಿಯೋಸ್ನೇ ಮಾಡ್ತಾಯಿದ್ದೀನಿ. ಸುಮ್ಮನೆ ಅನ್ನೆಸೆಸರಿ ಅವ್ರ ಟೈಮ್ ವೇಸ್ಟ್ ನಾನು ಎಲ್ಲೂ ಮಾಡ್ತಾಯಿಲ್ಲ. ಸೊ ಇದು ವ್ಲಾಗ್ ಆಗಿರೋದ್ರಿಂದ ಕೆಲವೊಂದು ಸಲ ನಾನು ಡೈಲಿ ರೊಟೀನು ಕೂಡ ಮಾಡ್ತೀನಿ. ಅದರಲ್ಲಿ ನಾನು ಫಸ್ಟ್ ಇಂಟ್ರೊಡಕ್ಷನ್ ವ್ಲಾಗಲ್ಲೇ ಹೇಳಿದ್ದೆ ನಾನು ಯಾವುದ್ರ ಬಗ್ಗೆ ವೀಡಿಯೋಸ್ ಮಾಡ್ತಿದ್ದೀನಿ ಅಂತ. ಸೊ ಅದೇ ಪ್ರಕಾರ ನಾನು ಎಲ್ಲ ಕೂಡ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದನೇ ನನ್ನ ಚಾನಲ್ ಬೇಗ ಗ್ರೋತ್ ಆಗ್ತಾ ಇರೋದು. ಯಾವುದೇ ಥರ ಕಾಪಿರೈಟ್ ಸ್ಟ್ರೈಕ್ ಕೂಡ ನನಗೆ ಇದೇ ರೀಸನ್ಗೆ ಬಂದಿಲ್ಲ. ಸೊ ಇವತ್ತಿನ ಖುಷಿ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆದಷ್ಟು ಬೇಗ ಪ್ಲೀಸ್ ನನಗೆ 10K ಸಬ್ಸ್ಕ್ರೈಬರ್ಸ್ ಆಗೋ ಥರ ಸಪೋರ್ಟ್ ಮಾಡಿ. ಸೊ ನೀವು ಯಾವ ಥರ ವೀಡಿಯೋಸ್ ಕೇಳ್ತೀರೋ ನಾನು ಅದೇ ಥರ ಮಾಡ್ತೀನಿ. ಸೊ ಇನ್ನೇನು ಹೇಳೋದು, ಏನಾದ್ರು ಇತ್ತು ಅಂದರೆ ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಚಾನಲ್ ಮಾಡೋದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಫೈನಲಿ ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಗಿದೆ. ಅದಾದಮೇಲೆ ನನಗೆ ಗೂಗಲ್ ಆ್ಯಡ್ಸನ್ನಿಂದ ಪಿನ್ ಕೂಡ ಬಂದಿದೆ. ಇನ್ನೇನು ಅತಿ ಶೀಘ್ರದಲ್ಲೇ ನನ್ನ ಫಸ್ಟ್ ಪೇಮೆಂಟ್ ಕೂಡ ನಾನು ತಗೊಳ್ತೀನಿ. ಖಂಡಿತ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಎಷ್ಟು ಬಂತು, ಯಾವಾಗ ಬಂತು ಅಂತ. ಇದು ಆಲ್ಮೋಸ್ಟ್ ಪಿನ್ ಅಪ್ಲೈ ಮಾಡಿ ತುಂಬ ದಿನವೇ ಆಗಿದೆ. ಬಟ್ 1 ವೀಕ್ ಲಾಸ್ಟ್ ಫ್ರೈಡೇ ಅಪ್ಲೈ ಮಾಡಿದ್ದಕ್ಕೆ ನನಗೆ ಸ್ಯಾಟರ್ಡೆ ಬಂತು. ಕರೆಕ್ಟಾಗಿ 1 ವೀಕ್ಗೆ ಚಾನಲ್ ಮಾನಿಟೈಸ್ ಆಗಿದ್ದು. ಅದಾದಮೇಲೆ 1 ವೀಕ್ಗೆ ಅಪ್ಲೈ ಮಾಡಿದ್ದು ಪಿನ್ನು ಫ್ರೈಡೇ ಅಪ್ಲೈ ಮಾಡಿದ್ದು, ಸ್ಯಾಟರ್ಡೆ ನನಗೆ ಮಾರ್ನಿಂಗ್ಗೆ ಒಂದು 9:30ಗೆಲ್ಲ ಬಂದುಬಿಡ್ತು. ಸೊ ತುಂಬ ಚೆನ್ನಾಗಿ ಫಾಸ್ಟಾಗಿ ಆಯಿತು. ಯಾವುದೇ ಥರ ಎಲ್ಲೂ ಕೂಡ ಒಂದೇ ಒಂದು ಮಿಸ್ಟೇಕು ಕೂಡ ನನ್ನ ಚಾನಲಲ್ಲಿ ಆಗಿರಲಿಲ್ಲ. ಸೊ ಹೂವಿನ ಸರ ಎತ್ತಿದಂಗೆ ಕೆಲಸ ಆಗುತ್ತೆ ಅಂತ ಹೇಳ್ತಾರಲ್ಲ, ಎಲ್ಲೂ ಕೂಡ ಏನೂ ಪ್ರಾಬ್ಲಮ್ ಆಗಿಲ್ಲ. ತುಂಬ ಚೆನ್ನಾಗಿ ಸ್ಮೂತಾಗೋಯ್ತು ನನ್ನ ಚಾನಲ್ ಅಂತ. ಸೊ ಪ್ಲೀಸ್ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಜಾಸ್ತಿ ಮಾತಾಡೋದು ಬೇಡ, ನಿಮಗೂ ಕೂಡ ಬೋರ್ ಆಗೋದು ಬೇಡ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ವಿಡಿಯೋ ಎಷ್ಟಾಯ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಸಿಗ್ತೀನಿ ನಾಳೆ ಒಂದು ಹೊಸ ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.